ದೆಹಲಿ ಪ್ರವಾಸ ಹೋಗ್ತಾ ಇದ್ರಿ. ಒಂದು ಕಡೆ ಈಗಾಗಲೇ ಸಿಟಿರವರು ಕೂಡ CM ಸಿದ್ದರಾಮಯ್ಯ ಅವರು ಇನ್ನೇನು ದೀಪಾವಳಿ ಒಳಗಡೆ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳೇ ಒಂದು ಕಡೆ ನಾನು CM ಸ್ಥಾನ ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಏನಾದರೂ ದೀಪಾವಳಿ ಒಳಗಡೆ ಒಂದು ಒಳ್ಳೆ ಸುದ್ದಿ ಆಗ್ಬೋದಾ ರಾಜ್ಯದಲ್ಲಿ? BJPಗಿಂತ ಕಾಂಗ್ರೆಸ್ಸರೇ ಭಾಳ ಆತರ ಕಾಣ್ತಾ ಇದ್ದಾರೆ. ನಾನು ಸಿ ಎಮ್ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್. ಯಾಕಂದರೆ ಮೂಢ ಹಗರಣದಲ್ಲಿ ಸಿಕ್ಕಿರುವಂಥ ದಾಖಲೆಗಳು ಈಗಾಗಲೇ ಕೋರ್ಟಲ್ಲಿ ದಿನನಿತ್ಯ ಚರ್ಚೆನೂ ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ಇದನ್ನು ನೋಡಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಫಸ್ಟು ಟವಲ್ ಹಾಕಿದ್ರೆ ನಮಗೆ ಸಿಗ್ಬೋದು ಅಂತೇಳಿ ಆಗಲೇ MLAಗಳ ಹತ್ರ ಲಾಬಿಗಳು ಮಾಡ್ತಾ ಇದ್ದಾರೆ. MLAಗಳನ್ನ ಒಟ್ಟುಗೂಡಿಸ್ತಾ ಇದ್ದಾರೆ. MLAಗಳ ಜೊತೆ ಊಟ ತಿಂಡಿ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆಗಲೇ ಕಾಂಗ್ರೆಸ್ MLAಗಳಿಗೆ ಅವಾಗೆ ಭಾಳ ಬಂಪರ್ ಆಫರ್ಗಳೂ ಕೊಡ್ತಾ ಇದ್ದಾರೆ. ಎಲ್ಲ ಸೀನಿಯರ್ಸು ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವರೆಲ್ಲನೂ ಕೂಡ. ಅಂದರೆ ಒಂದು ರೀತಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿತೋಗಿದೆ. ಏನು ಕೆಲಸ ಆಗ್ತಾಯಿಲ್ಲ, ಹಣನೂ ಇಲ್ಲ, ಬಿಡುಗಡೆ ಮಾಡೋಕ್ಕೆ ಹಣನೂ ಇಲ್ಲ, ಕೆಲಸ ಮಾಡೋಕ್ಕೆ ಹಣನೂ ಇಲ್ಲ. ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ. ನಿಮಗೆ ಖುಷಿ ಸಿಗ್ತದೆ ನೋಡಿ, ನಾವೇನು ಸರ್ಕಾರ ಬೀಳ್ಸೋಕ್ಕೆ ಹೋಗಲ್ಲ, ಅವ್ರ ಪಾರ್ಟಿಯವರೇ ಬೀಳಿಸ್ತಾರೆ ಅಂತಂದರೆ ನಮಗದು ಸಂತೋಷನೇ, ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಈಗ ಮುಖ್ಯ ಇರುವಂಥದ್ದು ಸರ್ಕಾರ ಜನ ಇವ್ರು ನಡೆಸಲಿ ಅಂತ ಕೊಟ್ಟಿದ್ದರು. ಆದರೆ ಬಂದಂಥ ಒಂದೇ ವರ್ಷದಲ್ಲಿ ಆರ್ಥಿಕ ದಿವಾಳಿಯಾಗಿ ಇಡೀ ರಾಜ್ಯ ಆರ್ಥಿಕ ದಿವಾಳಿ ಪರಿಸ್ಥಿತಿಗೆ ಮುಟ್ಟಿ ಕಾಂಗ್ರೆಸ್ಸಲ್ಲಿ ಒಡಕ್ಕೆ ಬಂದು ಭ್ರಷ್ಟಾಚಾರ ಒಂದ್ರ ಮೇಲೆ ಒಂದು ವಾಲ್ಮೀಕಿ ಹಗರಣನೂ ನೋಡ್ತಾ ಇದ್ದೀರಾ. ಬೇರೆ ಬೇರೆ ಖರ್ಗೆಯವರ ವಿಚಾರಗಳು ಕೂಡ ಪ್ರಸ್ತಾವ ಆಗ್ತಾ ಇದೆ. ಈ ಥರದ್ದೆಲ್ಲ ಭ್ರಷ್ಟಾಚಾರಗಳ ತಾಂಡ ಆಡ್ತಾ ಇರೋದ್ರಿಂದ ಜನಕ್ಕೂ ಬೇಸರ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಯಾಕನ ಬಂತು ಅಂಥೇಳಿ ಜನನೂ ಕೂಡ ಬೇಸರ ಮಾಡ್ತಾ ಇದ್ದಾರೆ. ಮತ್ತು ಈಗ ರೇಷನ್ ಕಾರ್ಡ್ಗಳನ್ನು ಸುಮಾರು 60 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದನ್ನು ಕೂಡ ಗೊಂದಲ ಆಗಿದೆ. ಎಲ್ಲ ಕಡೆನೂ ಬಡವರು ನಮಗಿದ್ದಿದ್ದ ರೇಷನ್ ಕಾರ್ಡು ಕಿತ್ಕೊತಾ ಇದ್ದಾರೆ. ಇವರು 5 ಗ್ಯಾರಂಟಿ ಕೊಡೋಕ್ಕೋಸ್ಕರ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಕಿತ್ತರೆ ಹಣ ಸಿಗುತ್ತೆ, ಒಂದು 3-4 ಸಾವಿರ ಕೋಟಿ ಅಂದ್ಬಿಟ್ಟು ಅದಕ್ಕೂ ಕೈ ಹಾಕಿದ್ದಾರೆ. ಅಂದರೆ ಒಂದು ರೀತಿ ಸರ್ಕಾರ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ. ದೆಹಲಿ ಪ್ರವಾಸ ಹೋಗ್ತಾ ಇದ್ರಿ. ಒಂದು ಕಡೆ ಈಗಾಗಲೇ ಸಿಟಿರವರು ಕೂಡ CM ಸಿದ್ದರಾಮಯ್ಯ ಅವರು ಇನ್ನೇನು ದೀಪಾವಳಿ ಒಳಗಡೆ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳೇ ಒಂದು ಕಡೆ ನಾನು CM ಸ್ಥಾನ ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಏನಾದರೂ ದೀಪಾವಳಿ ಒಳಗಡೆ ಒಂದು ಒಳ್ಳೆ ಸುದ್ದಿ ಆಗ್ಬೋದಾ ರಾಜ್ಯದಲ್ಲಿ? BJPಗಿಂತ ಕಾಂಗ್ರೆಸ್ಸರೇ ಭಾಳ ಆತರ ಕಾಣ್ತಾ ಇದ್ದಾರೆ. ನಾನು ಸಿ ಎಮ್ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್. ಯಾಕಂದರೆ ಮೂಢ ಹಗರಣದಲ್ಲಿ ಸಿಕ್ಕಿರುವಂಥ ದಾಖಲೆಗಳು ಈಗಾಗಲೇ ಕೋರ್ಟಲ್ಲಿ ದಿನನಿತ್ಯ ಚರ್ಚೆನೂ ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ಇದನ್ನು ನೋಡಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಫಸ್ಟು ಟವಲ್ ಹಾಕಿದ್ರೆ ನಮಗೆ ಸಿಗ್ಬೋದು ಅಂತೇಳಿ ಆಗಲೇ MLAಗಳ ಹತ್ರ ಲಾಬಿಗಳು ಮಾಡ್ತಾ ಇದ್ದಾರೆ. MLAಗಳನ್ನ ಒಟ್ಟುಗೂಡಿಸ್ತಾ ಇದ್ದಾರೆ. MLAಗಳ ಜೊತೆ ಊಟ ತಿಂಡಿ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆಗಲೇ ಕಾಂಗ್ರೆಸ್ MLAಗಳಿಗೆ ಅವಾಗೆ ಭಾಳ ಬಂಪರ್ ಆಫರ್ಗಳೂ ಕೊಡ್ತಾ ಇದ್ದಾರೆ. ಎಲ್ಲ ಸೀನಿಯರ್ಸು ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವರೆಲ್ಲನೂ ಕೂಡ. ಅಂದರೆ ಒಂದು ರೀತಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿತೋಗಿದೆ. ಏನು ಕೆಲಸ ಆಗ್ತಾಯಿಲ್ಲ, ಹಣನೂ ಇಲ್ಲ,
ಬಿಡುಗಡೆ ಮಾಡೋಕ್ಕೆ ಹಣನೂ ಇಲ್ಲ, ಕೆಲಸ ಮಾಡೋಕ್ಕೆ ಹಣನೂ ಇಲ್ಲ. ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ. ನಿಮಗೆ ಖುಷಿ ಸಿಗ್ತದೆ ಹಂಗಿದ್ರೆ ನೆಕ್ಸ್ಟ್ ದೀಪಾವಳಿ ನೋಡಿ, ನಾವೇನು ಸರ್ಕಾರ ಬೀಳ್ಸೋಕ್ಕೆ ಹೋಗಲ್ಲ. ಅವ್ರ ಪಾರ್ಟಿಯವರೇ ಬೀಳಿಸ್ತಾರೆ ಅಂತಂದರೆ ನಮಗದು ಸಂತೋಷನೇ, ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಈಗ ಮುಖ್ಯ ಇರುವಂಥದ್ದು ಸರ್ಕಾರ ಜನ ಇವ್ರು ನಡೆಸಲಿ ಅಂತ ಕೊಟ್ಟಿದ್ದರು. ಆದರೆ ಬಂದಂಥ ಒಂದೇ ವರ್ಷದಲ್ಲಿ ಆರ್ಥಿಕ ದಿವಾಳಿಯಾಗಿ ಇಡೀ ರಾಜ್ಯ ಆರ್ಥಿಕ ದಿವಾಳಿ ಪರಿಸ್ಥಿತಿಗೆ ಮುಟ್ಟಿ ಕಾಂಗ್ರೆಸ್ಸಲ್ಲಿ ಒಡಕ್ಕೆ ಬಂದು ಭ್ರಷ್ಟಾಚಾರ ಒಂದ್ರ ಮೇಲೆ ಒಂದು ವಾಲ್ಮೀಕಿ ಹಗರಣನೂ ನೋಡ್ತಾ ಇದ್ದೀರಾ. ಬೇರೆ ಬೇರೆ ಖರ್ಗೆಯವರ ವಿಚಾರಗಳು ಕೂಡ ಪ್ರಸ್ತಾವ ಆಗ್ತಾ ಇದೆ. ಈ ಥರದ್ದೆಲ್ಲ ಭ್ರಷ್ಟಾಚಾರಗಳ ತಾಂಡ ಆಡ್ತಾ ಇರೋದ್ರಿಂದ ಜನಕ್ಕೂ ಬೇಸರ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಯಾಕನ ಬಂತು ಅಂಥೇಳಿ ಜನನೂ ಕೂಡ ಬೇಸರ ಮಾಡ್ತಾ ಇದ್ದಾರೆ. ಮತ್ತು ಈಗ ರೇಷನ್ ಕಾರ್ಡ್ಗಳನ್ನು ಸುಮಾರು 60 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದನ್ನು ಕೂಡ ಗೊಂದಲ ಆಗಿದೆ. ಎಲ್ಲ ಕಡೆನೂ ಬಡವರು ನಮಗಿದ್ದಿದ್ದ ರೇಷನ್ ಕಾರ್ಡು ಕಿತ್ಕೊತಾ ಇದ್ದಾರೆ. ಇವರು 5 ಗ್ಯಾರಂಟಿ ಕೊಡೋಕ್ಕೋಸ್ಕರ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಕಿತ್ತರೆ ಹಣ ಸಿಗುತ್ತೆ, ಒಂದು 3-4 ಸಾವಿರ ಕೋಟಿ ಅಂದ್ಬಿಟ್ಟು ಅದಕ್ಕೂ ಕೈ ಹಾಕಿದ್ದಾರೆ. ಅಂದರೆ ಒಂದು ರೀತಿ ಸರ್ಕಾರ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ. ದೆಹಲಿ ಪ್ರವಾಸ ಹೋಗ್ತಾ ಇದ್ರಿ. ಒಂದು ಕಡೆ ಈಗಾಗಲೇ ಸಿಟಿರೋರು ಕೂಡ CM ಸಿದ್ದರಾಮಯ್ಯ ಅವರು ಇನ್ನೇನು ದೀಪಾವಳಿ ಒಳಗಡೆ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳೇ ಒಂದು ಕಡೆ ನಾನು CM ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಏನಾದರೂ ದೀಪಾವಳಿ ಒಳಗಡೆ ಒಂದು ಒಳ್ಳೆ ಸುದ್ದಿ ಆಗ್ಬೋದಾ ರಾಜ್ಯದಲ್ಲಿ? BJPಗಿಂತ ಕಾಂಗ್ರೆಸ್ಸರೇ ಭಾಳ ಆತರ ಕಾಣ್ತಾ ಇದ್ದಾರೆ. ನಾನು CM ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್. ಯಾಕಂದರೆ ಮೂಢ ಹಗರಣದಲ್ಲಿ ಸಿಕ್ಕಿರುವಂಥ ದಾಖಲೆಗಳು ಈಗಾಗಲೇ ಕೋರ್ಟಲ್ಲಿ ದಿನನಿತ್ಯ ಚರ್ಚೆನೂ ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ಇದನ್ನು ನೋಡಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಫಸ್ಟು ಟವಲ್ ಹಾಕಿದ್ರೆ ನಮಗೆ ಸಿಗ್ಬೋದು ಅಂತೇಳಿ ಆಗಲೇ MLAಗಳ ಹತ್ರ ಲಾಬಿಗಳು ಮಾಡ್ತಾ ಇದ್ದಾರೆ. MLAಗಳನ್ನ ಒಟ್ಟುಗೂಡಿಸ್ತಾ ಇದ್ದಾರೆ. MLAಗಳ ಜೊತೆ ಊಟ ತಿಂಡಿ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆಗಲೇ ಕಾಂಗ್ರೆಸ್ MLAಗಳಿಗೆ ಅವಾಗೆ ಭಾಳ ಬಂಪರ್ ಆಫರ್ಗಳೂ ಕೊಡ್ತಾ ಇದ್ದಾರೆ. ಎಲ್ಲ ಸೀನಿಯರ್ಸು ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವರೆಲ್ಲನೂ ಕೂಡ. ಅಂದರೆ ಒಂದು ರೀತಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿತೋಗಿದೆ. ಏನು ಕೆಲಸ ಆಗ್ತಾಯಿಲ್ಲ, ಹಣನೂ ಇಲ್ಲ, ಬಿಡುಗಡೆ ಮಾಡೋಕ್ಕೆ ಹಣನೂ ಇಲ್ಲ, ಕೆಲಸ ಮಾಡೋಕ್ಕೆ ಹಣನೂ ಇಲ್ಲ. ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ. ನಿಮಗೆ ಖುಷಿ ಸಿಗ್ತದೆ ಹಂಗಿದ್ರೆ ನೆಕ್ಸ್ಟ್ ದೀಪಾವಳಿ ನೋಡಿ, ನಾವೇನು ಸರ್ಕಾರ ಬೀಳ್ಸೋಕ್ಕೆ ಹೋಗಲ್ಲ. ಅವ್ರ ಪಾರ್ಟಿಯವರೇ ಬೀಳಿಸ್ತಾರೆ ಅಂತಂದರೆ ನಮಗದು ಸಂತೋಷನೇ, ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಈಗ ಮುಖ್ಯ ಇರುವಂಥದ್ದು ಸರ್ಕಾರ ಜನ ಇವ್ರು ನಡೆಸಲಿ ಅಂತ ಕೊಟ್ಟಿದ್ದರು. ಆದರೆ ಬಂದಂಥ ಒಂದೇ ವರ್ಷದಲ್ಲಿ ಆರ್ಥಿಕ ದಿವಾಳಿಯಾಗಿ ಇಡೀ ರಾಜ್ಯ ಆರ್ಥಿಕ ದಿವಾಳಿ ಪರಿಸ್ಥಿತಿಗೆ ಮುಟ್ಟಿ ಕಾಂಗ್ರೆಸ್ಸಲ್ಲಿ ಒಡಕ್ಕೆ ಬಂದು ಭ್ರಷ್ಟಾಚಾರ ಒಂದ್ರ ಮೇಲೆ ಒಂದು ವಾಲ್ಮೀಕಿ ಹಗರಣನೂ ನೋಡ್ತಾ ಇದ್ದೀರಾ. ಬೇರೆ ಬೇರೆ ಖರ್ಗೆಯವರ ವಿಚಾರಗಳು ಕೂಡ ಪ್ರಸ್ತಾವ ಆಗ್ತಾ ಇದೆ. ಈ ಥರದ್ದೆಲ್ಲ ಭ್ರಷ್ಟಾಚಾರಗಳ ತಾಂಡ ಆಡ್ತಾ ಇರೋದ್ರಿಂದ ಜನಕ್ಕೂ ಬೇಸರ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಯಾಕನ ಬಂತು ಅಂಥೇಳಿ ಜನನೂ ಕೂಡ ಬೇಸರ ಮಾಡ್ತಾ ಇದ್ದಾರೆ. ಮತ್ತು ಈಗ ರೇಷನ್ ಕಾರ್ಡ್ಗಳನ್ನು ಸುಮಾರು 60 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದನ್ನು ಕೂಡ ಗೊಂದಲ ಆಗಿದೆ. ಎಲ್ಲ ಕಡೆನೂ ಬಡವರು ನಮಗಿದ್ದಿದ್ದ ರೇಷನ್ ಕಾರ್ಡು ಕಿತ್ಕೊತಾ ಇದ್ದಾರೆ. ಇವರು 5 ಗ್ಯಾರಂಟಿ ಕೊಡೋಕ್ಕೋಸ್ಕರ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಕಿತ್ತರೆ ಹಣ ಸಿಗುತ್ತೆ, ಒಂದು 3-4 ಸಾವಿರ ಕೋಟಿ ಅಂದ್ಬಿಟ್ಟು ಅದಕ್ಕೂ ಕೈ ಹಾಕಿದ್ದಾರೆ. ಅಂದರೆ ಒಂದು ರೀತಿ ಸರ್ಕಾರ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ.
ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.